ಹಾಯ್ ಗಾಯ್ಸ್, ನಾನಿವತ್ತು ನಿಮಗೆ ಒಂದು ಒಳ್ಳೆ ವಿಷಯವನ್ನು ಪ್ರಸ್ತಾಪ ಮಾಡೋಕ್ಕೆ ಬಂದಿದ್ದೀನಿ. ಏನಂದರೆ ಸಾವಯವ ಕೃಷಿ. ಈ ಸಾವಯವ ಕೃಷಿನ ಯಾಕೆ ಮಾಡಬೇಕಪ್ಪ ಅಂದರೆ ನಮ್ಮ ನೇಚರ್ ಚೆನ್ನಾಗಿರಬೇಕು. ಸೊ ನೇಚರ್ ಚೆನ್ನಾಗಿದ್ದರೆ ನಮ್ಮ ಫ್ಯೂಚರ್ ಮುಂದಿನ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಬದುಕಬೇಕು ಅಂದರೆ ನಮಗೆ ನಮ್ಮ ನೇಚರ್ ಚೆನ್ನಾಗಿರಬೇಕು. ಸಾವಯವ ಕೃಷಿ ಮಾಡೋದ್ರಿಂದ ನಮಗೆ ಯಾವ್ಯಾವ ಲಾಭ ಆಗುತ್ತೆಪ್ಪ ಅಂದರೆ ನಮ್ಮ ಅರ್ತ್ ಪಲ್ಯೂಟ್ ಆಗಲ್ಲ. ಅಂದರೆ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗೇ ಇರುತ್ತೆ. ಯಾಕಂದರೆ ಸಾವಯವ ಕೃಷಿ ಅಂದರೆ ನಾವು ಮಾಡೋದು ಫಾರ್ಮಿಂಗಲ್ಲಿ ಹಳೆ ಕಾಲದಲ್ಲಿ ಮನೆಯಲ್ಲೇ ತಯಾರಿಸಿದಂಥ ಗೊಬ್ಬರವನ್ನು ಹಾಕ್ತಾಯಿದ್ರು. ಸೊ ಹಾಗಾಗಿ ಅರ್ಥಲ್ಲಿ ಫಲವತ್ತತೆ ಇರ್ತಿತ್ತು, ಭೂಮಿಯ ಮೇಲೆ ಅತೀವವಾದ ಫಲವತ್ತತೆ ಇರ್ತಿತ್ತು. ಈಗ ಸರ್ಕಾರದ ಗೊಬ್ಬರ ಬಂದ ತಕ್ಷಣ ಪ್ರತಿಯೊಂದು ಗಿಡಕ್ಕೂ ಹಾಕ್ತಾರೆ. ಸೊ ಆಗ ಗಿಡಕ್ಕೆ ಹಾಕಿದಾಗ ಏನಂದರೆ 2-3 ವರ್ಷ ಅಥವಾ 50-40 ವರ್ಷಗಳ ತನಕ ಫಲವತ್ತತೆ ಇರಬಹುದು. ಆದರೂ ಫಲವತ್ತತೆ ಇದ್ದರೂ ಕೂಡ ಅದ್ರ ನಂತರ ಅದು ಬರಡು ಭೂಮಿಯ ಬದಲಾಗುತ್ತೆ. ಸೊ ಯಾಕೆ ಬರಡು ಭೂಮಿ ಆಗುತ್ತೆ ಅಂದರೆ ನಾವು ಮಾಡುವಂಥ ಕೃಷಿಯಲ್ಲಿ ಏರುಪೇರಾಗುತ್ತೆ. ಅದು ಹೇಗೆ ಏರುಪೇರಾಗುತ್ತೆ ಅಂದರೆ ಸಾವಯವ ಕೃಷಿಯನ್ನು ಬಿಟ್ಟು ನಾವು ಈಗ ಸರ್ಕಾರಿ ಗೊಬ್ಬರಗಳನ್ನು ಕೆಮಿಕಲ್ಸ್ಗಳನ್ನು ನಾವೇನಾದರೂ ಸಿಂಪಡಣೆ ಮಾಡಿದರೆ ಗಿಡಗಳು ಚೆನ್ನಾಗಿ ಬೆಳಿಬಹುದು. ಆದರೆ ಅದು ಬಹಳ ದಿನ ತನಕ ಅದು ಇರಲ್ಲ. ಆದಷ್ಟು ಬೇಗ ನೇಚರ್ ಪಲ್ಯೂಟ್ ಆಗೋ ಸಾಧ್ಯತೆ ಇರುತ್ತೆ, ವಾಟರ್ ಪಲ್ಯೂಟ್ ಆಗುತ್ತೆ, ಏರ್ ಪೊಲ್ಯೂಷನ್ ಕೂಡ ಆಗಬಹುದು. ಯಾಕಂದರೆ ಅರ್ಥ ಚೆನ್ನಾಗಿಲ್ಲ ಅಂದರೆ ಭೂಮಿಯ ಫಲವತ್ತತೆ ಕಡಿಮೆ ಆಯಿತು ಅಂದರೆ ಗಿಡ ಮರಗಳ ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ. ನಂತರ ಇಡೀ ಭೂಮಿಯಲ್ಲಿರುವಂಥ ಪ್ರತಿಯೊಂದು ಗಿಡ ಮರಗಳು ಕೂಡ ಹಾಳಾಗುವಂಥ ಸಾಧ್ಯತೆಗಳು ಬಹಳ ಇರುತ್ತೆ. ಸೊ ನಾವು ಸಾವಯವ ಕೃಷಿಯನ್ನು ಮಾಡಿದ್ರೆ ಲಾಭಗಳೇನಪ್ಪ ಅಂದರೆ ಮಣ್ಣಿನ ಫಲವತ್ತತೆಯನ್ನು ನಾವು ಪ್ರಥಮ ಬಾರಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೋದು, ಏರ್ ಪೊಲ್ಯೂಟ್ ಆಗಲ್ಲ. ಸೊ ನೇಚರ್ ಪ್ರೊಟೆಕ್ಟನ್ನು ಕೂಡ ನಾವು ಮಾಡಬಹುದು. ಇದರಿಂದ ನಾವು ತುಂಬ ಕಷ್ಟ ಕೂಡ ಅನುಭವಿಸ್ತೀವಿ. ಮುಂದಿನ ಫ್ಯೂಚರ್ ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಫ್ಯೂಚರಲ್ಲಿ ನಾವು ಒಂದು ನೇಚರ್ನ ಪ್ರೊಟೆಕ್ಟ್ ಮಾಡಿ ಇಟ್ಕೋಬೇಕು ಅಂದರೆ ನಾವಿವಾಗ ಸಾವಯವ ಕೃಷಿಯನ್ನು ಮಾಡಿದ್ರೇ ಬೆಟರು. ಯಾಕಂದರೆ ಎಲ್ಲರಿಗೂ ಥ್ಯಾಂಕ್ ಯು.